ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಾಣ ಬಹಳ ಬಿರುಸಾಗಿದೆ. ಏಟು ಎದಿರೇಟು ಬಿಎಸ್ ಯಡಿಯೂರಪ್ಪ ವಿಜೇಂದ್ರಗೆ ಸೆಡ್ ಹೊಡೆದಿದ್ದಾರೆ ರೆಬಲ್ಸ್. ರಾಜ್ಯ ಬಿಜೆಪಿ ಅಧ್ಯಕ್ಷಗಿರಿಗೆ ಭಿನ್ನರಿಂದ ಲಿಂಗಾಯತ ದಾಳವನ್ನ ಪ್ರಯತ್ನಿಸಲಾಗ್ತಾ ಇದೆ. ಅಮಿತ್ ಶಾ ಭೇಟಿಗೆ ಸಿಗದ ಅವಕಾಶ, ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ರೆಬಲ್ಸ್ ಎಲ್ಲರೂ ಕೂಡ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಾಣ ಬಹಳ ಬಿರುಸಾಗಿದೆ. ಬಿಎಸ್ ಯಡಿಯೂರಪ್ಪ ಹಾಗೂ ವಿಜೇಂದ್ರಗೆ ಸೆಡ್ ಹೊಡೆದಿದ್ದಾರೆ ರೆಬಲ್ಸ್. ರಾಜ್ಯ ಬಿಜೆಪಿ ಅಧ್ಯಕ್ಷಗಿರಿಗೆ ಭಿನ್ನರಿಂದ ಲಿಂಗಾಯತ ದಾಳ ಅನ್ನುವಂಥ ಅಸ್ತ್ರ ಪ್ರಯೋಗಿಸಲಾಗ್ತಾ ಇದೆ. ಅಮಿತ್ ಶಾ ಭೇಟಿಗೆ ಚಾನ್ಸ್ ಸಿಕ್ಕಿಲ್ಲ, ಹಾಗಾಗಿ ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಾರೆ. ಫೆಬ್ರವರಿ 9ರ ನಂತರ ಮತ್ತೆ ದೆಹಲಿಗೆ ಬಿಜೆಪಿಯ ಭಿನ್ನರ ಬಣ ಹೊರಡುತ್ತೆ. ಫೆಬ್ರವರಿ 10ಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪೂಜೆ ಇದೆ. ಇದೇ ನೆಪದಲ್ಲಿ ಫೆಬ್ರವರಿ 9ರಂದೇ ದೆಹಲಿಗೆ ತೆರಳೋದಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಭಿನ್ನರು. ಹೈಕಮಾಂಡ್ ಇವರನ್ನ ಕ್ಯಾರೆ ಅಂತ ಇಲ್ಲ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಇವರನ್ನ ಕ್ಯಾರೆ ಅಂತ ಇಲ್ಲ, ಹತ್ರಕ್ಕೂ ಬಿಟ್ಕೊಳ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್. ಈ ರೆಬಲ್ಸ್ ಅಂತ ಯಾರಿದಾರಲ್ಲ ಭಿನ್ನರು, ಇವ್ರು ಮಾತ್ರ ಅವರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಅವಕಾಶ ಸಿಗ್ತಾ ಇಲ್ಲ. ಬಿಜೆಪಿಯಲ್ಲಿ ಬಣ ಬಡಿದಾಟ, ದೆಹಲಿ ದಂಡಯಾತ್ರೆ ಪಾಲಿಟಿಕ್ಸ್ ಇನ್ನೂ ಮುಂದುವರಿತಾನೆ ಇದೆ. ರೆಬಲ್ಸ್ ಬೆನ್ನಲ್ಲೇ ದೆಹಲಿಗೆ ತೆರಳೋದಕ್ಕೆ ಅಶೋಕ್ ಕೂಡ ಸಜ್ಜಾಗಿದ್ದಾರೆ. ವರಿಷ್ಠರ ಗ್ರೀನ್ ಸಿಗ್ನಲ್ಗೋಸ್ಕರ ವಿಪಕ್ಷ ನಾಯಕ ಅಶೋಕ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನಾದರೂ ಒಪ್ಪಿಗೆ ಕೊಟ್ಟರೆ ಶನಿವಾರದ ಬಳಿಕ ದೆಹಲಿಗೆ ಅಶೋಕ್ ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿ ಎಲೆಕ್ಷನ್ ರಿಸಲ್ಟ್ ಬಳಿಕ ವರಿಷ್ಠರ ಭೇಟಿಯಾಗುವಂತ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದ ಸದ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಅಶೋಕ್. ಸದ್ಯ ಅಶೋಕ್ ತಟಸ್ಥ ಬಣದಲ್ಲಿದ್ದಾರೆ, ನ್ಯೂಟ್ರಲ್ ಆಗಿದ್ದಾರೆ. ಅವ್ರು ಯಾರ ಬಣಕ್ಕೂ ಕೂಡ ಸೇರಿದಂತೆ ಕಾಣಿಸ್ತಾ ಇಲ್ಲ. ಹೊರಗಡೆ ಒಳಗಡೆ ಯಾರ ಬಣಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ. ರಾಜ್ಯ ಬಿಜೆಪಿಯ ಒಂದಷ್ಟು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ಕೇಂದ್ರದ ವರಿಷ್ಠರಿಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಶೋಕ್ ಕೂಡ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಆದರೆ ದೆಹಲಿಯ ಕೇಂದ್ರದ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಡ್ಲಿ ಅಂತ ಅಶೋಕ್ ಕಾಯ್ತಾ ಇದ್ದಾರೆ.